ಎಲ್ಲರಿಗೂ ಸ್ವಾಗತ. ನಾವು ನಿನ್ನೆ ನೋಡಿದ್ವಿ ಪುನರಾವರ್ತನೆ ಅಭ್ಯಾಸ ಸಂಕಲನ ಪಾಠದ್ದು. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ, ಯಾಕಂದ್ರೆ ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾವು ಇವತ್ತು ನೋಡ್ತಾ ಇದ್ದೀವಿ ಸಂಕಲನ ಭಾಗ 2 ಅಂದ್ರೆ ಪಾರ್ಟ್ 2 ಇವತ್ತು ನೋಡೋಣ. ದಶಕವಿಲ್ಲದಂತೆ 5 ಅಂಕಿಯ ಸಂಖ್ಯೆಗಳನ್ನು ಕೂಡುವುದು. ದಶಕವಿಲ್ಲದೆ ಅಂದ್ರೆ ಡೈರೆಕ್ಟ್ ಕೂಡಿಸಬಹುದು. 4 ಅಂಕಿಯ ಸಂಖ್ಯೆಗಳನ್ನು ಕೂಡುವಂತೆಯೇ 5 ಅಂಕಿಯ ಸಂಖ್ಯೆಗಳನ್ನು ಕೂಡುವುದು. ಬಿಡಿ 10, 100, 1000 ಸ್ಥಾನದ ಅಂಕಿಗಳನ್ನು ಸಂಕಲನ ಮಾಡಿದ ನಂತರ 10,000 ಸ್ಥಾನದ ಅಂಕಿಗಳನ್ನು ಸಂಕಲನ ಮಾಡಬೇಕು. ಅಂದ್ರೆ ಇಲ್ಲೇನು ಹೇಳಿದ್ದಾರೆ, ನೀವು ಬಿಡಿ 10, 100, 1000 ಸ್ಥಾನದ ಅಂಕಿಗಳನ್ನು ಸಂಕಲನ ಮಾಡಿದ ನಂತರ ಅದು ಮತ್ತೆ 10,000 ಸ್ಥಾನದ ಅಂಕಿಗಳನ್ನ ಸಂಕಲನ ಮಾಡುವುದು. ಅಂದ್ರೆ 5 ಅಂಕಿಯ ಸಂಕಲನವನ್ನ ಇವತ್ತಿನ ದಿನ ನಾವು ಮಾಡೋದನ್ನ ಕಲಿಬೇಕು. ನಾವು ನೋಡೋಣ. ಉದಾಹರಣೆ 1 ಇದೆ ಇಲ್ಲಿ. ಉದಾಹರಣೆ 1 ಏನ್ ಹೇಳ್ತಾರೆ, 45,237 ಮತ್ತು 31,210 ಸಂಖ್ಯೆಗಳನ್ನು ಕೂಡಿರಿ. ಈ ಎರಡೂ ಸಂಖ್ಯೆಗಳ ಸಂಕಲನವನ್ನು ಕೆಳಗಿನ ಚಿತ್ರದಲ್ಲಿ ತೋರಿಸಿದೆ. ಓಕೆ, ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಈ 45,237, 31,210 ಕೂಡಿದ್ದಾರೆ. ಅದಕ್ಕೋಸ್ಕರ ಅದ ಕೆಳಗೆ ಚಿತ್ರದ ಸಮೇತವನ್ನು ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ. ಬಿಡಿ 10, 100, 1000, 10,000. ನಾವು ಹಾಗೆ ಬರ್ಕೊಳ್ಳೋಣ. ಬಿಡಿ 10, 100, 1000, ಇಲ್ಲೊಂದು 10,000. ನೀವು ಆಲ್ರೆಡಿ ಇಲ್ಲಿವರೆಗೆ ಕಲ್ತಿದ್ದೀರಾ 1000 ತನ, ಅಂದ್ರೆ 4 ಅಂಕಿಯ ಸಂಖ್ಯೆಗಳನ್ನ ಆಡ್ ಮಾಡೋದನ್ನ ಕಲ್ತಿದ್ದೀರಾ. ನಾವಿವತ್ತು 10,000ದ ಅಂದ್ರೆ 5 ಅಂಕಿಯ ಸಂಖ್ಯೆಗಳ ಸಂಕಲನವನ್ನು ನೋಡೋಣ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಮೇಲ್ಗಡೆದು 45,237 10,000 ಅಂದ್ರೆ ಇಲ್ಲಿ ಏನಾಗುತ್ತೆ 40,000. 1, 2, 3, 4 40,000 ಆಯ್ತಾ. ಇದು 5. 1, 2, 3, 4, 5 45,000 ಅಂದ್ರೆ ಇದು 40,000, ಇದು 5,000, ಇದು 200, ಇದು 30, ಇದು 7 ಮಾವಿನ ಹಣ್ಣು ಕೊಟ್ಟಿದಾರಲ್ಲ. ಅದೇ ರೀತಿ ನೋಡೋಣ, ಬರ್ಕೊಳ್ಳೋಣ. ಇಲ್ಲಿ ಕೊನೆ ಬಿಡಿ ಭಾಗದಲ್ಲಿ 7 ಬರ್ಕೊಳ್ಳೋಣ. ಅದಾದ್ಮೇಲೆ 10ರ ಸ್ಥಾನದಲ್ಲಿ 3 ಬರ್ಕೊಳ್ಳೋಣ. ಅದಾದ್ಮೇಲೆ 100ರ ಸ್ಥಾನದಲ್ಲಿ 2 ಬರ್ಕೊಳ್ಳೋಣ. ಅದಾದ್ಮೇಲೆ 1000 ಸ್ಥಾನದಲ್ಲಿ 5, 10ರ ಸ್ಥಾನದಲ್ಲಿ 10,000 ಸ್ಥಾನದಲ್ಲಿ 4 ಅಂತ ಬರ್ಕೊಳ್ಳೋಣ. ಅದಾದ್ಮೇಲೆ ಅದರಲ್ಲಿ 31,210 ಕೂಡಬೇಕು. 30,000, 31,000, ಇದು 30,000, 1,000, 200, ಇದು 10. ಇಲ್ಲಿ 0 ಇದೆ, ಅದಕ್ಕೋಸ್ಕರ ಇಲ್ಲಿ ಏನು ಕೊಟ್ಟಿಲ್ಲ ಅವರು. 0 ಇಲ್ಲಿ 0 ಇರುತ್ತೆ. ಕೆಳಗಡೆ ಅದೇ ರೀತಿ ಬರ್ಕೊಳ್ಳೋಣ. ಬಿಡಿ ಸ್ಥಾನದಲ್ಲಿ 0 ಇದೆ, 10ರ ಸ್ಥಾನದಲ್ಲಿ 1 ಇದೆ, ಆಮೇಲೆ 100ರ ಸ್ಥಾನದಲ್ಲಿ 2 ಇದೆ, ಅದಾದ್ಮೇಲೆ 1000 ಸ್ಥಾನದಲ್ಲಿ 1 ಇದೆ, ಅದಾದ್ಮೇಲೆ 10,000 ಸ್ಥಾನದಲ್ಲಿ 3 ಇದೆ. ಇವುಗಳನ್ನ ನಾವು ಕೂಡಿಸಬೇಕು. ಇಲ್ಲಿ ಬರೆದಿರೋ ಹಾಗೆ ಕೂಡಿಸೋಣ, ನೋಡೋಣ. ಬಿಡಿ ಭಾಗಗಳು ಮೊದಲು ಕೂಡಿಸ್ಕೊಳ್ಬೇಕು. 7, 0, 7. 10ರ ಸ್ಥಾನದಲ್ಲಿ 3 + 1 4, 2 + 2 4, 5 + 1 6, 4 + 3 7. ಉತ್ತರ ಏನಾಗುತ್ತೆ 76,447. ಅದನ್ನ ಕೂಡ ಅವರು ಉತ್ತರ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಈಕ್ವಲ್ ಟು 70,000 ಅಂದ್ರೆ 7 ಬಿಟ್ಟಿರ್ಬೇಕು. 1, 2, 3, 4, 5, 6, 7. ಕರೆಕ್ಟಾ? ಇದು 7 ಇದೆ. ಅದಾದ್ಮೇಲೆ 1000 ಸ್ಥಾನದಲ್ಲಿ 6,000 ಇದೆ. 6, 1, 2, 3, 4, 5, 6 ಇದೆಯಾ? 76,000 ಆಯ್ತು. 447, 400, 100ರ ಸ್ಥಾನದಲ್ಲಿ 4 ಇದೆ. 1, 2, 3, 4. ಇನ್ನು 10ರ ಸ್ಥಾನದಲ್ಲಿ 4 ಇದೆ. 1, 2, 3, 4 ಇದೆ. ಬಿಡಿ ಸ್ಥಾನದಲ್ಲಿ 7 ಮಾವಿನ ಹಣ್ಣು ಇವೆ. 76,447 ಇದರ ಉತ್ತರವಾಗಿ ತರುತ್ತದೆ. ಇದು ಯಾವ ಎಕ್ಸಾಂಪಲ್ ಅಂದ್ರೆ ದಶಕವಿಲ್ಲದಂತೆ, ಅಂದ್ರೆ ಡೈರೆಕ್ಟ್ ಆಗಿ ಬರ್ಕೊಳ್ಳೋದು, ಅಂದ್ರೆ ದಶಕ ತಗೊಳ್ಳದಂತೆ. ಇದು ಡೈರೆಕ್ಟ್ ಎಡಿಷನ್ ಅಂದ್ರೆ ಸ್ಥಾನ ಬೆಲೆ ಇದು ನಾವು ದಶಕ ತಗೊಳ್ಳದಂತೆ ಮಾಡುವ ಒಂದು ಕ್ರಿಯೆ. ಇನ್ನು ಅದನ್ನೇ ಮುಂದೆ ಕೊಟ್ಟಿದ್ದಾರೆ.
ಸ್ಥಾನ ಬೆಲೆಯ ಕೋಷ್ಟಕದಲ್ಲಿ ಎರಡು ಸಂಖ್ಯೆಗಳನ್ನು ಬರೆದಿರುವುದನ್ನು ಗಮನಿಸಿ ಪ್ರತಿ ಸ್ಥಾನದ ಅಂಕಿಗಳನ್ನು ಸಂಕಲನ ಮಾಡುವುದು. ಇಲ್ಲಿದೆ ನೋಡಿ, ಇದು ಮೊದಲನೇದೇ ಇದೆ. ಇಲ್ಲಿ ಇದು ಮೊದಲನೇ ಸಂಖ್ಯೆ ಎಷ್ಟಿತ್ತು? 45,237. ಬಿಡಿದಲ್ಲಿ ಬಿಡಿ ಬರೆದಿದ್ದಾರೆ. 10ರ ಸ್ಥಾನದಲ್ಲಿ 3 ಬರೆದಿದ್ದಾರೆ. 100ರ ಸ್ಥಾನದಲ್ಲಿ 2 ಬರೆದಿದ್ದಾರೆ. 1000 ಸ್ಥಾನದಲ್ಲಿ 5 ಬರೆದಿದ್ದಾರೆ. 10,000 ಸ್ಥಾನದಲ್ಲಿ 4 ಬರೆದಿದ್ದಾರೆ. ಎರಡನೇ ಸಂಖ್ಯೆ 31,210 ಇತ್ತಲ್ವಾ? ಬಿಡಿ ಸ್ಥಾನದಲ್ಲಿ 0, ಇದು 0 ಬಿಡಿ ಸ್ಥಾನದಲ್ಲಿದೆ. 10ರ ಸ್ಥಾನದಲ್ಲಿ 1 ಇದೆ. 100ರ ಸ್ಥಾನದಲ್ಲಿ 2, 1000 ಸ್ಥಾನದಲ್ಲಿ 1 ಇದೆ, 1 ಬರೆದಿದ್ದಾರೆ. 3ದು 10,000 ಸ್ಥಾನದಲ್ಲಿದೆ, 10,000 ಸ್ಥಾನದಲ್ಲಿ ಬರೆದಿದ್ದಾರೆ. ಸೊ ಇದು 0ನ ಹಾಗೆ ಇಡಬೇಕು. ಇದನ್ನ ಕೂಡಿದಾಗ ಇದು 7, ನಮ್ದು ಉತ್ತರ ಏನ್ ಬಂದಿತ್ತಲ್ಲ ಅದೇ 4, ಅದಾದ್ಮೇಲೆ 6, ಅದಾದ್ಮೇಲೆ 7, ಇದು 70,000 ಆಗುತ್ತೆ. 7 ಗುಣಿಲೆ 10,000 ಇದೆಷ್ಟಾಯ್ತು? 70,000. ಅದರ ಸ್ಥಾನ ಬೆಲೆ ಇದು, ಆಯ್ತಾ? ಅದಾದ್ಮೇಲೆ 6 ಗುಣಿಲೆ 1000, 6 ಗುಣಿಲೆ ಅದು, ಯಾಕಂದ್ರೆ ಅದು 1000 ಸ್ಥಾನದಲ್ಲಿದೆ. ಸೊ 6,000 ಆಯ್ತಲ್ವಾ? ಸೊ ಹೀಗೆ. ಇನ್ನು 4 100ರ ಸ್ಥಾನದಲ್ಲಿ 4 ಗುಣಿಲೆ 100 ಎಷ್ಟಾಯ್ತು? 400, ಆಯ್ತಾ? ಅದಾದ್ಮೇಲೆ ಇನ್ನು 4 10ರ ಸ್ಥಾನದಲ್ಲಿದೆ, 10 40 ಆಯ್ತು. ಅದಾದ್ಮೇಲೆ ಇನ್ನೊಂದು ಯಾವ್ದಿದೆ? ಬಿಡಿ ಸ್ಥಾನದಲ್ಲಿ 7 ಇದೆ. 7 ಗುಣಿಲೆ 1 7 ಅಷ್ಟೇ, 7. ಸೊ ಇದು ಸ್ಥಾನ ಬೆಲೆ ಕೋಷ್ಟಕದಲ್ಲಿ, ಸ್ಥಾನ ಬೆಲೆದಲ್ಲಿ ಹೆಂಗ್ ಬರೆಯೋದಂತ ಇದನ್ನ ಹೇಳ್ಕೊಟ್ಟಿದ್ದಾರೆ ಅಷ್ಟೇ. ಅದಾದ್ಮೇಲೆ ಮೇಲಿನ ಮುಂದಿನ ನೋಡೋಣ. ಮೇಲಿನ ಎರಡೂ ಸಂಖ್ಯೆಗಳನ್ನು ಕಂಬ ಸಾಲಿನಲ್ಲಿ ಕೂಡುವುದನ್ನು ಗಮನಿಸಿ. ಸಂಕಲ್ಯ ಇದು 1ನೇದಾಗಿರುತ್ತೆ, ಸಂಕಲಕ 2ನೇದು, ಆತರ ಮೊತ್ತ ಇದು 3ನೇದು. ಹಿಂಗ್ ಬರುತ್ತೆ ಈ ಡೈರೆಕ್ಷನ್ ನಲ್ಲಿ. ಸೊ ಅದನ್ನ ನಾವು ನೋಡೋಣ ಇನ್ನು ಟೇಬಲ್ ನಲ್ಲಿ. ಅದೇ ಇವಾಗ ನಾವು ಫಸ್ಟ್ ಮಾಡಿದ್ವು ಹಂಗೆ. ಬಿಡಿ ಸ್ಥಾನದಲ್ಲಿ 7 0 ಇದೆ, ಈ ನಂಬರ್ದು 7 ಇದೆ, 0 ಇದೆ. 10ರ ಸ್ಥಾನದಲ್ಲಿ 3 ಇದೆ, 1 ಇದೆ. 100ರ ಸ್ಥಾನದಲ್ಲಿ 2 ಇದೆ, 2 ಇದೆ. 1000 ಸ್ಥಾನದಲ್ಲಿ 5 ಮತ್ತೆ 1 ಇದೆ. 10ರ ಸ್ಥಾನದಲ್ಲಿ 4 ಮತ್ತೆ 3 ಇದೆ. ಸೊ ನೀವು ಹೀಗೆ ಹಾಕೊಂಡ್ ಬಿಡಿಸಿದ್ರು ಕರೆಕ್ಟೇ, ಹೀಗೆ ಹಾಕೊಂಡ್ ಬಿಡಿಸಿದ್ರು ಕರೆಕ್ಟೇ. ಬಟ್ ಇದು ಸ್ಥಾನ ಬೆಲೆ, ಇದು ಕೋಷ್ಟಕದ ಮುಖಾಂತರ ಸಾಲಿನಲ್ಲಿ ಕೂಡಿರುವುದು. 76,447, 76,447 ಉತ್ತರ ಕರೆಕ್ಟ್, ಸೇಮೇ ಬರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಅದರ ಒಂದು ವಿಸ್ತಾರ ಹೇಗೆ ಮಾಡಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಸಮಸ್ಯೆಗಳನ್ನು ಹೇಗೆ ಪರಿಹರಿಸುವುದು. ಸಂಕಲನ ಹಂತಗಳು. ಸಂಖ್ಯೆಗಳನ್ನು ಅವುಗಳ ಸ್ಥಾನ ಬೆಲೆ ಪ್ರಕಾರ ಕಂಬ ಸಾಲಿನಲ್ಲಿ ಬರೆಯಿರಿ. ಮೊದಲೇನ್ ಮಾಡ್ಕೊಳ್ಬೇಕು? ಬಿಡಿ ಬರ್ಕೊಳ್ಬೇಕು, ಆಮೇಲೆ 10, ಆಮೇಲೆ 100, ಆಮೇಲೆ 1000, ಆಮೇಲೆ 10,000 ಸ್ಥಾನಗಳಲ್ಲಿ ಬರ್ಕೊಳ್ಬೇಕು. ಆಮೇಲೆ ಎರಡೂ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ ಏನಿದೆ? 7, ಒಂದು 0 ಇದೆ, ಇದ 7 ಆಯ್ತು. 10ರ ಸ್ಥಾನದಲ್ಲಿನ ಅಂಕಿಗಳು 3, 1 ಇದೆ, ಎಷ್ಟಾಯ್ತು? 4 ಆಯ್ತು. ಆಮೇಲೆ 100ರ ಸ್ಥಾನದಲ್ಲಿದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಹಾಗಾಗಿ ಇದು 4 ಆಯ್ತು. 1000 ಸ್ಥಾನದಲ್ಲಿ ಅಂಕಿಗಳನ್ನ ಕೂಡಿರಿ. 5 ಮತ್ತೆ 1 ಎಷ್ಟಾಯ್ತು? 6 ಆಯ್ತು. 10,000 ಸ್ಥಾನದಲ್ಲಿನ ಅಂಕಿಗಳನ್ನು ಕೂಡಿರಿ. 4 ಮತ್ತು 3 ಇದೆ, ಇದನ್ನು ಕೂಡಬೇಕು. ಸೊ 4 3 7, 76,447 ನಿಮ್ಮ ಉತ್ತರ. 45,231, 31,210 ಇವುಗಳ ಮೊತ್ತವು 76,447 ಆಗಿರುತ್ತದೆ. ಇಷ್ಟೇ, ತಿಳಿತಲ್ವಾ? ಸೊ ಆಯಾಯ ಸ್ಥಾನಗಳನ್ನ ಕೊಟ್ಟಿರ್ತಾರೆ. ಆಯಾಯ ಸ್ಥಾನ ಬೆಲೆಗಳನ್ನ ನೋಡಿ ಅವುಗಳನ್ನ ಬಿಡಿ ಸ್ಥಾನಗಳಲ್ಲಿ, 10ರ ಸ್ಥಾನಗಳಲ್ಲಿ, 100ರ ಸ್ಥಾನಗಳಲ್ಲಿ ಕರೆಕ್ಟ್ ಆಗಿ ಹೇಗೆ ಕೊಟ್ಟಿರ್ತಾರೆ. 5 ಅಂಕಿ 4 ಅಂಕಿ ಕೊಡೋದಿದ್ರು 4 ಅಂಕಿ ಕೊಟ್ಟಿದ್ರೆ ಬಿಡಿ 10 100 1000 ತನ ಬರ್ಕೊಳ್ಬೇಕು. 5 ಅಂಕಿ ಸಂಖ್ಯೆ ಕೊಟ್ಟಿದ್ರೆ ಬಿಡಿ 10 100 1000 10,000 ಈ 5 ಸ್ಥಾನಗಳಲ್ಲಿ ಕರೆಕ್ಟ್ ಆಗಿ ಒಂದೊಂದರ ಕೆಳಗಡೆ ಒಂದೊಂದನ್ನು ಬರ್ಕೊಂಡು ಅವುಗಳನ್ನು ಕೂಡಿಸಬೇಕು ಅಷ್ಟೇ. ಸೊ ಇದು ದಶಕ ತಗೊಳ್ಳದೇ ಇರೋದು ಉದಾಹರಣೆ 2. 23,000 ಎಷ್ಟಿದೆ? 23,567 ಯಾದಕ್ಕೆ ಕೂಡಿಸಬೇಕು? 34,131. ಓಕೆ.
ಸೊ ಇಲ್ಲಿ ನೋಡಿ, ಇಲ್ಲಿ ಇದು 5 ಅಂಕಿ ಸಂಖ್ಯೆ ಇದೆ. ಮೊದಲು ಬಿಡಿ, ಆಮೇಲೆ ಓಕೆ, ಒಂದು ಸೆಕೆಂಡು. ಮೊದಲು ಬಿಡಿ ಬರ್ಕೊಳ್ಳೋಣ, ಆಮೇಲೆ 10ರ ಸಂಖ್ಯೆ ಬರ್ಕೊಳ್ಳೋಣ, ಆಮೇಲೆ 100ರದ್ದು, ಆಮೇಲೆ 1000, ಆಮೇಲೆ 10,000. ಸೊ ಹೀಗೆ ಬರ್ಕೊಂಡು ಮೊದಲು ಏನ್ ಮಾಡ್ಬೇಕಪ್ಪ ಅಂತಂದ್ರ, ಮೊದಲು ಬಿಡಿ ಸಂಖ್ಯೆಗಳನ್ನ ಕೂಡಬೇಕು. 8, 6 3 9, 5 1 6, 3 4 7, 2 3 5, 57,698. ಸೊ ಇವುಗಳನ್ನ ನಾವು ಸ್ಥಾನ ಬೆಲೆ ಕಂಡು ಹಿಡಿದಾಗ ಏನಾಗುತ್ತೆ, ಇದ್ರ ಬೆಲೆ 5 ಗುಣಿಲೆ 10,000 ಎಷ್ಟಾಗುತ್ತೆ? 50,000. 7 ಗುಣಿಲೆ ಇದು 1000 ಸ್ಥಾನದಲ್ಲಿದೆ, 1000ನಿಂದ ಗುಣಿಸಿ 7,000. 6 ಗುಣಿಲೆ 100 ಎಷ್ಟಾಯ್ತು? 600, ಯಾಕಂದ್ರೆ ಇದು 100ರ ಸ್ಥಾನದಲ್ಲಿದೆ. 9 ಗುಣಿಲೆ 10 90, ಯಾಕಂದ್ರೆ ಇದು 10ರ ಸ್ಥಾನದಲ್ಲಿದೆ. 8 ಗುಣಿಲೆ 1 ಇದು 0 8 ಅಥವಾ 8 ಅಷ್ಟೇ ಬರ್ಕೊಳ್ಳಿ, ಯಾಕಂದ್ರೆ 8 ಇದು ಬಿಡಿ ಸ್ಥಾನ. ಆಯ್ತಾ? ಇದು ಸ್ಥಾನ ಬೆಲೆ, ಇವುಗಳ ಸ್ಥಾನ ಬೆಲೆ ಇದು. ಆಯ್ತಾ? ಇನ್ನು ಮುಂದೆ ಹಾಗೆ ಹೋಗೋಣ. ಉದಾಹರಣೆ 3 ಏನಿದೆ, ಇನ್ನು ಇದು ವಾಕ್ಯ ರೂಪದಲ್ಲಿ ಸಮಸ್ಯೆಯನ್ನು ಕೊಟ್ಟಿರ್ತಾರೆ, ನಾವು ಪರಿಹಾರವನ್ನು ಕಂಡು ಹಿಡಿಯಬೇಕು. ಸೊ ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾರೆ. ಉದಾಹರಣೆ 3 ಇದೆ ಅಲ್ವಾ? ಉದಾಹರಣೆ 3, ಮಲ್ಲಪ್ಪನು ತನಗೆ ಒಂದು ಸ್ಕೂಟರ್ ಹಾಗೂ ತನ್ನ ಮಗನಿಗೆ ಒಂದು ಮೋಟಾರ್ ಸೈಕಲ್ ಕೊಂಡನು. ಆಯ್ತಾ? ಸೊ ಅದಾದ ಮೇಲೆ ಸ್ಕೂಟರ್ನ ಬೆಲೆಯು 34,221, ಮೋಟಾರು ಸೈಕಲ್ನ ಬೆಲೆಯು 35,678. ಮಲ್ಲಪ್ಪನು ಇವುಗಳನ್ನು ಕೊಂಡುಕೊಳ್ಳಲು ನೀಡಿದ ಒಟ್ಟ ಹಣವನ್ನು ಕಂಡುಹಿಡಿಯಿರಿ. ಅಂದ್ರೆ ಮಲ್ಲಪ್ಪ ಏನ್ ಮಾಡ್ತಾನ, ಅವನಿಗೊಂದು ಸ್ಕೂಟರ್ ತಗೊಳ್ತಾನ. ಸ್ಕೂಟರ್, ಓಕೆ. ಅದರ ಸ್ಕೂಟರ್ನ ಬೆಲೆ ಎಷ್ಟು? ನಾವು ಮೊದಲು ಏನ್ ಮಾಡ್ಕೊಳ್ಳೋಣ, ಬಿಡಿ 10 100 1000 10,000 ಹಿಂಗ್ ಬರ್ಕೊಳ್ಳೋಣ. ಮೊದಲು ಮಲ್ಲಪ್ಪನು ಒಂದು ಸ್ಕೂಟರ್ಗೆ ಎಷ್ಟು ಕೊಡ್ತಾನೆ? 34,221. ಒಂದು ಬಿಡಿಯಲ್ಲಿ ಒಂದಿದೆ, ಅದಾದ್ಮೇಲೆ 10ರ ಸ್ಥಾನದಲ್ಲಿ 2 ಇದೆ, ಅದಾದ್ಮೇಲೆ 100ರ ಸ್ಥಾನದಲ್ಲಿ 2 ಇದೆ, ಅದಾದ್ಮೇಲೆ 1000 ಸ್ಥಾನದಲ್ಲಿ 4 ಇದೆ, ಅದಾದ್ಮೇಲೆ 10,000 ಸ್ಥಾನದಲ್ಲಿ 3 ಇದೆ. ಸೊ ಇವುಗಳನ್ನ ಕೂಡಿಸಬೇಕು, ಅವನು ಕೊಟ್ಟ ಮೊತ್ತವನ್ನು ಕಂಡುಹಿಡಿಬೇಕು. ಇನ್ನೊಂದು ಕಂಡು ಹಿಡ್ಕೊಳ್ತಾನೆ, ಅವನು ಇನ್ನೊಂದು ತಗೊಳ್ತಾನೆ, ಮೋಟಾರ್ ಸೈಕಲ್ನ ಬೆಲೆ ಎಷ್ಟು? 35,678. 8 ಬಿಡಿ ಭಾಗದಲ್ಲಿ, 7 10ರ ಸ್ಥಾನದಲ್ಲಿ, 6 100ರ ಸ್ಥಾನದಲ್ಲಿ, 5 1000 ಸ್ಥಾನದಲ್ಲಿ, 3 10,000 ಸ್ಥಾನದಲ್ಲಿ. ಇದನ್ನ ಎರಡನ್ನ ಕೂಡಿಸಬೇಕು. ಇವಾಗ ಅವನೆಷ್ಟು ಕೊಟ್ಟಿರ್ತಾನಂದ್ರೆ, ಸ್ಕೂಟರ್ಗೆ 34,221, ಮೋಟಾರ್ ಸೈಕಲ್ಗೆ 35,678 ಕೊಟ್ಟಿರ್ತಾನೆ. ಇವುಗಳನ್ನ ಕೂಡಿಸಬೇಕಷ್ಟೇ. ಸೊ ಇಲ್ಲಿ ಬಿಡಿ ಸ್ಥಾನದ ಮೊದಲು ಕೂಡಿಸೋಣ. 8 1 9 ಆಯ್ತು. 10ರ ಸ್ಥಾನದಲ್ಲಿ 7 2 9 ಆಯ್ತು. 100ರ ಸ್ಥಾನದಲ್ಲಿ 2 6 8 ಆಯ್ತು. ಕರೆಕ್ಟ್ ಅಲ್ವಾ? ಅದಾದ್ಮೇಲೆ 1000 ಸ್ಥಾನದಲ್ಲಿ 4 + 5 9 ಆಯ್ತು. ಅದಾದ್ಮೇಲೆ 10,000 ಸ್ಥಾನದಲ್ಲಿ 3 + 3 6. ಸೊ ಇದಿಷ್ಟು ಮೊತ್ತ ಬಂತು. ಮೊತ್ತ ಅಂದ್ರೆ ಮಲ್ಲಪ್ಪನು ನೀಡಿದ ಒಟ್ಟು ಹಣ 69,899. 69,899 ಹಣವನ್ನು ಆ ಮಾಲೀಕನಿಗೆ ಕೊಟ್ಟು ಈ ಒಂದು ಸ್ಕೂಟರ್ ಹಾಗೂ ಒಂದು ಮೋಟಾರ್ ಸೈಕಲ್ ಅನ್ನ ಖರೀದಿ ಮಾಡಿರುತ್ತಾನೆ. ಸೊ ಅದೇ ರೀತಿ ಇಲ್ಲಿ ನೋಡಬಹುದು, ಇವರು ಕೋಷ್ಟಕದಲ್ಲಿ ಹಾಕಿ ಬಿಡಿಸಿದ್ದಾರೆ. ಅವನು ಮೊದಲನೇ ಮೊತ್ತ ಎಷ್ಟು ಕೊಟ್ಟಿರ್ತಾನೆ? 34,221. ಒಂದು ಬಿಡಿ, 2 10, 10ರ ಸ್ಥಾನದಲ್ಲಿ 2, 100ರ ಸ್ಥಾನದಲ್ಲಿ 2, 1000 ಸ್ಥಾನದಲ್ಲಿ 4, 10,000 ಸ್ಥಾನದಲ್ಲಿ 3. ಅದೇ ರೀತಿ ಮೋಟಾರ್ ಸೈಕಲ್ಗೆ 35,678 ಕೊಟ್ಟಿರ್ತಾನೆ. ಅದನ್ನು ಈ ಕೋಷ್ಟಕದಲ್ಲಿ ಬರ್ಕೊಂಡು, ಸೊ ಬಂದು ಉತ್ತರ 69,899. ಸೊ ಈ ಒಂದು ಸ್ಕೂಟರ್ನ ಬೆಲೆ ಇದು, ಅದಾದ್ಮೇಲೆ ಒಂದು ಮೋಟಾರ್ ಸೈಕಲ್ನ ಬೆಲೆ ಇದು. ಇವು ಎರಡೂ ಅವು ಸ್ಥಾನ ಬೆಲೆಗಳಲ್ಲಿ ಬರ್ಕೊಂಡು ಅವುಗಳನ್ನ ಕೂಡಿದಾಗ 69,899 ಮೊತ್ತ ಬರುತ್ತದೆ. ಸೊ ಮಲ್ಲಪ್ಪನು ನೀಡಿದ ಒಟ್ಟು ಹಣ 69,899 ರೂಪಾಯಿಗಳು ಮಾತ್ರ.
ಆಯ್ತಲ್ವಾ? ಸೊ ಇನ್ನು ಮುಂದೆ ಹೋಗೋಣ. ಹಾಗೆ ಏನಿದೆ ನೋಡೋಣ. ಇನ್ನು ಬರುತ್ತೆ ದಶಕದೊಂದಿಗೆ 5 ಅಂಕಿಯ ಸಂಕಲನಗಳನ್ನ ಮಾಡುವುದು. ಅಂದ್ರೆ ಇಲ್ಲಿ ಇವಾಗ ನೋಡಿದ್ರಿ ದಶಕ ತಗೊಳ್ಳದೇನೆ ಮಾಡಿರೋದು. ಯಾಕಂದ್ರೆ ನೀವು ಎಲ್ಲಿ ತನಕ ಬಂತು, ಗರಿಷ್ಠ ನಂಬರ್ 9 ತನಕ ಬಂತು. ಆದರೆ ಇಲ್ಲಿ 10 ಅಥವಾ 10ಕ್ಕಿಂತ ಜಾಸ್ತಿ ಬರುತ್ತೆ. ಸೊ ಅದಕ್ಕೋಸ್ಕರ ಇದು ದಶಕದೊಂದಿಗೆ ಮಾಡುವ 4 ಅಂಕಿಯ ಸಂಖ್ಯೆಗಳನ್ನು ದಶಕದೊಂದಿಗೆ ಕೂಡುವಂತೆಯೇ 5 ಅಂಕಿಯ ಸಂಖ್ಯೆಗಳನ್ನು ದಶಕದೊಂದಿಗೆ ಕೂಡುವುದು. ಮೊದಲನೇ ಉದಾಹರಣೆ ಇದೆ, ಇಲ್ಲಿದೆ ಟೇಬಲ್ನಲ್ಲಿ. ಸೊ ಮತ್ತೆ ಸ್ಟಾರ್ಟ್ ಮಾಡೋಣ. ಬಿಡಿ 10, 100, 1000, 10,000. ಸೊ ಮೊದಲನೇ ಸಂಖ್ಯೆ ಎಷ್ಟಿದೆ? 38,765. 5 ಬಿಡಿ ಸ್ಥಾನದಲ್ಲಿದೆ, 6 10ರ ಸ್ಥಾನದಲ್ಲಿ, 7 100ರ ಸ್ಥಾನದಲ್ಲಿ, 1000 ಸ್ಥಾನದಲ್ಲಿದೆ 8, ಅದಾದ್ಮೇಲೆ 10,000 ಸ್ಥಾನದಲ್ಲಿದೆ 3. ಇನ್ನು 25,978. 8 7 9 5 2. ಸೊ ಇವುಗಳನ್ನ ಕೂಡಿಸಬೇಕು ಇವಾಗ. 8 5 ಇದು 10ಕ್ಕಿಂತ ಕಮ್ಮಿ ಅಲ್ಲ, 10ರ ಮೇಲೆ ಹೋಗುತ್ತೆ. 5 1 8 ಎಷ್ಟು? 13. 13 ಅಂದ್ರೆ 1 ದಶಕ ತಗೊಂಡ್ರೆ 3 ಕೆಳಗೆ ಇಟ್ರೆ. ಅವ್ರು ಇಲ್ಲಿ ಏನ್ ಮಾಡಿದ್ದಾರೆ? 13 ಆಯ್ತಲ್ವಾ, ಇದು 10ರನ್ನ ಇಲ್ಲಿ ಒಯ್ದಿದ್ದಾರೆ, ಇಲ್ಲಿ 1 ಮಾಡಿದ್ದಾರೆ. ನಾವು ಇಲ್ಲಿ 1 ಮಾಡೋಣ. 6 1 ಎಷ್ಟು? 6 1 7, 7 6 1 7 ಆಯ್ತಲ್ವಾ, ಇದು 7, 14 ಆಯ್ತು. ಮತ್ತೆ ದಶಕಕ್ಕೆ 1 ಒಯ್ಯೋಣ, ಇದು 4 ಕೆಳಗಡೆ ಬರುತ್ತೆ. 7 9 1 ಕೂಡಬೇಕು. 9 1 ಎಷ್ಟಾಯ್ತು? 10, 10 1 7, 17. 1 ಮತ್ತೆ ದಶಕ ಸ್ಥಾನಕ್ಕೆ ಒಯ್ಯೋಣ. 8 5 ಪ್ಲಸ್ 1 ಇದೆ. 8 1 ಎಷ್ಟು? 9. 9 1 5 14. 14 ಅಂದ್ರೆ ಮತ್ತು 1 ದಶಕಕ್ಕೆ ಒಯ್ಯೋಣ, 4 ಆಯ್ತಾ. 3 2 5, 5 1 6 ಆಗುತ್ತೆ. ಸೊ ಇದರ ಉತ್ತರ 64,743. ಇದು ದಶಕದೊಂದಿಗೆ ಮಾಡುವ ಒಂದು ವಿಧಾನ ಅಥವಾ ಕ್ರಿಯೆ. ತಿಳಿತಲ್ವಾ? 10 ಬಂದ್ರೆ ಅಂದ್ರೆ ಇವುಗಳ ಬಿಡಿ ಭಾಗಗಳನ್ನ ಕೂಡಿದಾಗ 13 ಬರುತ್ತೆ. ಸೊ ಆ 13 ಏನ್ ಮಾಡ್ಬೇಕು? 1 ದಶಕ ತಗೊಳ್ಬೇಕು ಇಲ್ಲಿ. ಸೊ 3 ಕೆಳಗಡೆ ಬರಿಬೇಕು. 6 7 ಹಾಗೆ 14 ಆಗುತ್ತೆ. 6 7 13 ಆಯ್ತು. ಈ ದಶಕವನ್ನು ತಗೊಂಡಿರ್ತವಲ್ಲ ಅದನ್ನ ಅದರಲ್ಲಿ ಕೂಡಿಸಬೇಕು. ಸೊ 14 ಆಯ್ತು, 1 ಇಲ್ಲಿ ಮತ್ತೆ ಹೋಯ್ತು. ಸೊ ಇದೇ ರೀತಿ ಮಾಡ್ಕೊಂಡು ಹೋಗಿ ಸೊ ಮುಂದೆ ಆನ್ಸರ್ ಬಂದ್ಬಿಡುತ್ತೆ. ಇಲ್ಲಿ ನೋಡಿ, ಮೇಲೆ 2 ಸಂಖ್ಯೆಗಳನ್ನು ದಶಕಗಳೊಂದಿಗೆ ಕಂಬ ಸಾಲಿನಲ್ಲಿ ಕೂಡುವುದನ್ನು ಗಮನಿಸಿ. ನೋಡಿ, ಕಂಬ ಸಾಲದಲ್ಲಿ ಬರ್ಕೊಂಡಿದ್ದಾರೆ. ಅದೇ ಮೊದಲನೇ ವ್ಯಾಲ್ಯೂ 38,765 ಮತ್ತೆ 25,978 ಬರ್ಕೊಂಡಿದ್ದಾನೆ. 8 5 13. 13 ಅಂದ್ರೆ ಇಲ್ಲಿ 13 ಬರ್ಕೊಂಡ, ಇದು 1 ಇರುತ್ತಲ್ಲ ಇದನ್ನ ಇಲ್ಲಿ ದಶಕ ತಗೊಂಡ. ಸೊ ಅದಾದ್ಮೇಲೆ ಇಲ್ಲಿ 3 ಅಷ್ಟೇ ಉಳೀತು. ಅದಾದ್ಮೇಲೆ 6 1 7 7 7 14 ಆಯ್ತು. ಇಲ್ಲಿ 14 ಬರ್ಕೊಂಡ, ಆದ್ರೆ ಈ 1 ಇಲ್ಲಿರಲ್ಲ, ಇಲ್ಲಿ ದಶಕ ತಗೊಂಡ. ಸೊ ಕೆಳಗಡೆ ಉಳಿತು 4. ಅದಾದ್ಮೇಲೆ 9 1 10 10 7 17 17 ಇಲ್ಲಿ ಬರ್ಕೊಂಡ, ಆದರೆ ಇದು 1 ಇಲ್ಲಿ ಬರಲ್ಲ, ಇದು ದಶಕಕ್ಕೆ ಹೋಗುತ್ತೆ. ಸೊ 17. 8 1 9 9 1 5 14 14 ಬಂತಲ್ವಾ, ಆದರೆ ಇದು 1 ಇಲ್ಲಿರಲ್ಲ, ಇದನ್ನ ದಶಕಕ್ಕೆ ತಗೊಳ್ತಾನೆ, ಮತ್ತೆ ದಶಕಕ್ಕೆ ಹೋಗುತ್ತೆ. ಇದು ಉಳಿದ 4ನ ಕೆಳಗಡೆ ಬರ್ಕೊಳ್ಬೇಕು, 4. ಸೊ ಇದಷ್ಟು 3 2 5 5 1 6 6 ಇಲ್ಲಿದೆ. ಸೊ ಇಲ್ಲಿ ದಶಕ ತಗೊಳಕ್ ಬರಲ್ಲ, ಕೊನೆ ಸಂಖ್ಯೆಯಲ್ಲಿ ದಶಕ ಬಂದ್ರು ಹಾಗೆ ಕೆಳಗಡೆ ಇಡಬೇಕು. ಸೊ ಇದು 6 64,743. ಸೊ ಇದಾಯ್ತಲ್ವಾ? ಇಷ್ಟೇ.
ಸೊ ಇದು ದಶಕದೊಂದಿಗೆ ಮಾಡುವ ಸಂಕಲನ. ನೋಡಿಲ್ಲಿ ಅದನ್ನೇ ಹೇಳ್ತಾನೆ, ದಶಕದೊಂದಿಗೆ 5 ಅಂಕಿಯ ಸಂಖ್ಯೆಗಳ ಸಂಕಲನ ಮಾಡುವುದು. ಮೊದಲು ಬಿಡಿ ಸ್ಥಾನಗಳನ್ನ ಕೂಡಿಸ್ಕೊಳ್ಳಿ, 13 ಬಂತು, ಅದರಲ್ಲಿ 1 ಇರುತ್ತಲ್ಲ ಅದನ್ನ ದಶಕ ತಗೊಳ್ಳಿ, ಕೊನೆಗೆ 3 ಇಡಿ. ಅದಾದ್ಮೇಲೆ ಆ ದಶಕ ಇಟ್ಟಿರ್ತಾವಲ್ಲ, ಈ ದಶಕವನ್ನು ಇಲ್ಲಿ ಕೂಡಿರಿ. ಸೊ 1, 6, 7, 14 ಆಯ್ತು. ಈ 14ರಲ್ಲಿ ಮತ್ತೆ 1 ದಶಕ ಹೋಗುತ್ತೆ. ಸೊ ಇದನ್ನ ಕೂಡಿದಾಗ 17 ಬರುತ್ತೆ. ಸೊ 100ರ ಸ್ಥಾನದಲ್ಲಿ 10ರ ಸ್ಥಾನದಲ್ಲಿ 4 ಇಡಿ. ಸೊ 100ರ ಸ್ಥಾನದಲ್ಲಿ 7 ಇಟ್ಟು ಅಂದ್ರೆ 17 ಬರುತ್ತಲ್ಲ, 7 ಇಡಿ. ಇದು ಒಂದು ದಶಕ ಇರುತ್ತಲ್ಲ, ಇದು ಇಲ್ಲಿ ಬರುತ್ತೆ. ಸೊ ಇವಾಗ ಮತ್ತೆ 3 ಕೂಡಿ 14 ಬರುತ್ತೆ. 14 ಅಂದ್ರೆ 4 ಇಲ್ಲಿ ಇಡಬೇಕು, ಮತ್ತೆ 1 ದಶಕವನ್ನು ತೆಗೆದುಕೊಳ್ಬೇಕು, ಆ 1 ಇಲ್ಲಿ ಬರುತ್ತೆ. ಸೊ ಇದಾಯ್ತು 6. 64,743. ಆದ್ದರಿಂದ 38,765, 25,978 ಸಂಖ್ಯೆಗಳ ಮೊತ್ತವು 64,743 ಆಗಿರುತ್ತದೆ. ತಿಳಿಯುತ್ತಲ್ವಾ? ಸೊ ಅದೇ ರೀತಿ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ. ಉದಾಹರಣೆ 2. ಉದಾಹರಣೆ 2ರಲ್ಲಿ ಏನಿದೆ, 56,003 ಮತ್ತು 42,597 ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸೊ ಈ ಮೊತ್ತಗಳನ್ನು ಇಲ್ಲಿ ಕಂಡುಹಿಡಿದಿದ್ದಾರೆ. ಸೊ ಅದೇ ರೀತಿ ನಾನು ಮೊದಲು ಹೇಳಿರೋ ತರ 10 ಬಿಡಿ 10, 100, 1000, 10,000 ಕೋಷ್ಟಕವನ್ನು ಮಾಡಿಕೊಂಡು ಆಯಾಯ ಸ್ಥಾನದಲ್ಲಿ ಆಯಾಯ ಸಂಖ್ಯೆಗಳನ್ನ ಬರ್ಕೊಂಡು ಹೋದ್ರೆ ಆಯ್ತು. 3, 7, 10 ಆಯ್ತು. 10 ಇಲ್ಲಿ ಬರೆಯಕ್ ಬರಲ್ಲ, 0 ಬರ್ಕೊಂಡ್ವಿ, 1 ಮೇಲ್ಗಡೆ ಕಳಿಸಿದ್ದ ದಶಕಕ್ಕೆ. 10 ಆಯ್ತಾ. 9, 1 ಮತ್ತೆ 10 ಆಯ್ತು. 10 ಇಲ್ಲಿ ಬರೆಯಕ್ ಬರಲ್ಲ, 0. 10 ಅಂದ್ರೆ ಇದು 0 ಅಷ್ಟೇ ಬರ್ಕೊಳ್ಳಿ, ಇಲ್ಲಿ 1 ದಶಕಕ್ಕೆ ಕಳಿಸಿ. ಆಯ್ತಾ. 100ರ ಸ್ಥಾನದಲ್ಲಿ 5 ಇದೆ, 5, 1, 6. ಅದಾದ್ಮೇಲೆ 1000 ಸ್ಥಾನದಲ್ಲಿ 6, 2, 8 ಇದೆ, 8. 10,000 ಸ್ಥಾನದಲ್ಲಿ 5 + 4, 9 ಇದೆ. ಸೊ ಉತ್ತರ 98,600. ಅದಕ್ಕೆ ಇಷ್ಟೇ ಇದೆ. ಇನ್ನು ಅವರಿಲ್ಲಿ ಏನು ಹೇಳಿದ್ದಾರೆ, 5 ಅಂಕಿಯ ಸಂಖ್ಯೆಗಳನ್ನು ದಶಕದೊಂದಿಗೆ ಕೂಡುವುದು ಹೇಗೆ ಅಂತ ಅದು ಕೇಳುತ್ತೆ. ಅದಾದ್ಮೇಲೆ ಶಿಮ್ಮ ಉತ್ತರಿಸುತ್ತೆ, ಸಂಖ್ಯೆಗಳನ್ನು ಅವುಗಳಲ್ಲಿನ ಅಂಕಿಗಳ ಸ್ಥಾನ ಬೆಲೆಗೆ ಅನುಗುಣವಾಗಿ ಒಂದರ ಕೆಳಗೆ ಮತ್ತೊಂದನ್ನು ಬರಿಬೇಕು. ಅಂದರೆ ಬಿಡಿ ಭಾಗದ ಕೆಳಗೆ ಬಿಡಿ ಭಾಗ ಬರ್ಕೊಳ್ಬೇಕು. ಆಯ್ತಾ. 10ರ ಸ್ಥಾನ ಕೆಳಗೆ 10ರ ಸ್ಥಾನಗಳನ್ನ ಬರ್ಕೊಳ್ಬೇಕು. ಆಯ್ತಾ. 100ರ ಸ್ಥಾನ ಕೆಳಗೆ 100ರ ಸ್ಥಾನನ್ನ ಬರ್ಕೊಳ್ಬೇಕು. 1000 ಸ್ಥಾನ ಕೆಳಗೆ 1000 ಸ್ಥಾನ ಬರ್ಕೊಳ್ಬೇಕು. 10,000 ಸಂಖ್ಯೆಯ ಕೆಳಗೆ 10,000 ಸಂಖ್ಯೆಯನ್ನ ಬರ್ಕೊಳ್ಬೇಕು. ಇವುಗಳನ್ನ ಕೂಡಿಸಬೇಕು. ಇದೇ ರೀತಿಯಲ್ಲಿ ಉತ್ತರ ಬರುತ್ತೆ. ಅಂದ್ರೆ ಬಿಡಿ ಬಿಡಿ ಕೂಡಿಸಿದ್ರೆ ಬಿಡಿ ಬರುತ್ತೆ. ಇಲ್ಲಿ 10ರ ಸ್ಥಾನದಲ್ಲಿ 10, 100ರ ಸ್ಥಾನದಲ್ಲಿ 100, 1000 ಸ್ಥಾನದಲ್ಲಿ 1000, 10,000 ಸ್ಥಾನದಲ್ಲಿ 10,000. ಇದೇ ರೀತಿ ಉತ್ತರ ಬರುತ್ತೆ. ಬಿಡಿ ಭಾಗಗಳಲ್ಲಿ ಬಿಡಿ ಬರ್ಕೊಂಡು, ಅಂದ್ರೆ ಇದು ಮೊದಲನೇ ಸಂಖ್ಯೆ, ಇದು ಎರಡನೇ ಸಂಖ್ಯೆ, ಅವುಗಳನ್ನ ಆಯಾ ಕ್ರಮಾಂಕವಾಗಿ ಸ್ಥಾನಗಳಲ್ಲಿ ಬರ್ಕೊಳ್ಬೇಕು. ಅದನ್ನೇ ಇಲ್ಲಿ ಹೇಳಿದ್ದಾರೆ. ಇದನ್ನ ಬಿಡಿ 10, 100, 1000 ಮತ್ತು 10,000 ಸ್ಥಾನಗಳಲ್ಲಿರುವ ಅಂಕಿಗಳನ್ನು ಕ್ರಮವಾಗಿ ಕೂಡಿರಿ. ಇದನ್ನ ಕ್ರಮವಾಗಿ ಬಿಡಿ ಬಿಡಿ 10, 10, 100, 100, 1000, 1000, 10,000, 10,000ಗಳನ್ನ ಕ್ರಮವಾಗಿ ಕ್ರಮೇಣ ಕೂಡಿಸಬೇಕು ಅಷ್ಟೇ. ಇದಾಯ್ತು. ಅದಾದ್ಮೇಲೆ ದಶಕ ಬಂದಾಗ ಆ ಅಂಕಿಯ ಮುಂದಿನ ಹೆಚ್ಚಿನ ಸ್ಥಾನಕ್ಕೆ ವರ್ಗಾಯಿಸಿ. ಫಾರ್ ಎಕ್ಸಾಂಪಲ್, ಇಲ್ಲಿ 5 ಬಿಡಿ ಭಾಗದಲ್ಲಿ 5 ಇದೆ, ಇದು ಬಿಡಿ ಭಾಗದಲ್ಲಿ 5 ಇದೆ. 10 ಬಂದ್ರೆ 10 ಇಲ್ಲಿ ಬರ್ಕೊಳ್ಳಿ. ಆದರೆ ನಾವೇನ್ ಮಾಡ್ಬೇಕು, 1 ದಶಕ ತಗೊಳ್ಬೇಕು. 10 2 ಅಂಕಿ ಸಂಖ್ಯೆಯಲ್ಲಿ ಬರೆಯೋ ಹಾಗಿಲ್ಲ. ಸೊ 10 ಮಾಡಿದ್ರೆ ಇಲ್ಲಿ 1 ಹೋಗುತ್ತೆ, ಇಲ್ಲಿ 4 ಇದೆ, ಇಲ್ಲಿ 5 ಇದೆ ಅಂತ ತಿಳ್ಕೊಳ್ಳಿ. 5, 5, 10 ಆಯ್ತಾ. ದಶಕ ತಗೊಂಡ್ವಿ. ಇದು 4, 1, 5, 5, 5, 10. ಇದನ್ನ 10 ಕೆಳಗಡೆ ಯಾಕೆ ಬರಿಬೇಕಂದ್ರೆ ಈ ಕಡೆ ಯಾವ ಸಂಖ್ಯೆನೂ ಇಲ್ಲ, ಅದಕ್ಕೋಸ್ಕರ 10 ಕೆಳಗಡೆ ಬರ್ಕೊಂಡ್ವಿ. ಸೊ 45, 55 ಉತ್ತರ 100. ಇದು ಉದಾಹರಣೆ. ತಿಳಿಯುತ್ತಲ್ವಾ? ಇನ್ನು ಉದಾಹರಣೆ 3 ಏನಿದೆ,
ಒಬ್ಬ ಪುಸ್ತಕ ವ್ಯಾಪಾರಿಯು 26,817 ಪುಸ್ತಕಗಳನ್ನು ಮೊದಲನೇ ಪುಸ್ತಕ ಪ್ರದರ್ಶನದಲ್ಲಿ ಮತ್ತು 17,794 ಪುಸ್ತಕಗಳನ್ನು ಎರಡನೇ ಪುಸ್ತಕ ಪ್ರದರ್ಶನದಲ್ಲಿ ಮಾರಾಟ ಮಾಡುತ್ತಾನೆ. ಇಲ್ಲಿ ಒಬ್ಬ ಪುಸ್ತಕ ಮಾರವನಿದ್ದಾನೆ. ಅವನೇನ್ ಮಾಡ್ತಾನೆ, ಒಂದನೇ ಪುಸ್ತಕ ಪ್ರದರ್ಶನ ಅಂದ್ರೆ ಪುಸ್ತಕಗಳನ್ನೆಲ್ಲ ಸಾಲಾಗಿ ಜೋಡಿಸಿ ಯಾರ್ಯಾರು ಯಾವ್ಯಾವ ಬೇಕಾ ಬುಕ್ಗಳನ್ನ ತಗೊಂಡು ಹಣ ಕೊಟ್ಟು ಹೋಗ್ತಾರೆ. ಅದೇ ರೀತಿ ಅವನು ಒಂದನೇ ಸಲ ಮಾಡಿದ್ನಲ್ಲ, ಅದರಲ್ಲಿ ಎಷ್ಟು ಮಾರದ ಅಂದ್ರೆ 26,817 ಪುಸ್ತಕಗಳನ್ನು ಮಾರಾಟ ಮಾಡ್ತಾನೆ ಒಂದನೇ ಪ್ರದರ್ಶನದಲ್ಲಿ. ಎರಡನೇ ಪ್ರದರ್ಶನದಲ್ಲಿ ಎಷ್ಟು ಮಾಡ್ತಾನೆ ಅಂದ್ರೆ 17,794 ಮಾಡ್ತಾನೆ. ಆಯ್ತಾ? ಸೊ ಇವುಗಳನ್ನ ಕೂಡಿಸಬೇಕು. ಅಲ್ಲಿ ಮುಂದೆ ಹೇಳಿದ್ದಾರೆ, ಎರಡು ಪುಸ್ತಕ ಪ್ರದರ್ಶನಗಳಲ್ಲಿ ಪುಸ್ತಕ ವ್ಯಾಪಾರಿಯು ಮಾರಾಟ ಮಾಡಿದ ಪುಸ್ತಕಗಳ ಒಟ್ಟು ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಅಂದ್ರೆ ಇವುಗಳನ್ನ ಎರಡು ಕೂಡಿಸಿದರೆ ಆಯ್ತು. ಸೊ ನಾವು ಕರೆಕ್ಟ್ ಆಗಿ ಬರ್ಕೊಂಡಿದೀವಲ್ವಾ? ಬಿಡಿ 10, 100, 1000, 10,000 ಸ್ಥಾನಗಳಲ್ಲಿ ಬರ್ಕೊಂಡಿದೀವಿ. ಇಲ್ಲೂ ಕೊಟ್ಟಿದ್ದಾರೆ ನೋಡಿ, ಬಿಡಿ 10, 100, 1000, 10,000. ಸೊ ಇವುಗಳನ್ನ ಕೂಡಿ ಇನ್ಮೇಲೆ ಬಿಡಿ ಕೂಡಿಸಬೇಕು. 7, 4, 11 ಆಗುತ್ತೆ. ಸೊ ಒಂದನ್ನ ದಶಕಕ್ಕೆ ತಗೊಳ್ಳಿ, ಇಲ್ಲಿ 1 ಬರೆಯಿರಿ. 9, 1, 10, ಇದು 11, ಇಲ್ಲಿ 1 ಬರೆಯಿರಿ. ಇದು 11 ಅಂದ್ರೆ 1 ಇಲ್ಲಿ ಬರೆಯಿರಿ, ದಶಕಕ್ಕೆ 1 ಹೋಗುತ್ತೆ. ಆಮೇಲೆ 8, 7, 15, 15, 1, 16, 16 ಆಗುತ್ತೆ. 6 ಇಲ್ಲಿ ಬರೆಯಿರಿ, 1 ದಶಕದಲ್ಲಿ ತಗೊಳ್ಳಿ. ಸೊ ಇದೆಷ್ಟಾಗುತ್ತೆ? 6, 1, 7, 7, 7, 14, 4 ಇಲ್ಲಿ ಬರ್ಕೊಳ್ಳಿ, 1 ದಶಕಕ್ಕೆ ಸೇರಿಸಿ. 2, 3, 4, 4 ಆಯ್ತಾ? ಸೊ ಅವನು ಮಾರಿದ ಒಟ್ಟು ಪುಸ್ತಕಗಳು 44,611 ಪುಸ್ತಕಗಳನ್ನು ಅವನು ಮಾರಿರ್ತಾನೆ. ಅದೇ ರೀತಿ ಇದೇನಿದೆ ಅಲ್ಲ, ಇದೇ ಟೇಬಲ್ನ ನಾನು ಇಲ್ಲಿ ಬಿಡಿಸಿದ್ದೀನಿ. ಕರೆಕ್ಟಾ? ಇದೇ ಟೇಬಲ್ ಅಷ್ಟೇ, ಇಲ್ಲೂ ಅಷ್ಟೇ ಬರುತ್ತೆ. ಆದ್ದರಿಂದ ಎರಡು ಪುಸ್ತಕ ಪ್ರದರ್ಶನಗಳಲ್ಲಿ 44,611 ಪುಸ್ತಕಗಳನ್ನು ಮಾರಾಟ ಮಾಡಲಾಗಿದೆ. ಕರೆಕ್ಟಾ? 44,611. ಸೊ ಇಲ್ಲಿಗೆ ಅಧ್ಯಾಯ 2 ಮುಗಿಯಿತು. ಸೊ ಮುಂದಿನ ಕ್ಲಾಸ್ನಲ್ಲಿ ನಾವು ಏನ್ ನೋಡ್ಕೊಳ್ಬೇಕು ಇವಾಗ? ಅಭ್ಯಾಸ 2.1 ನಾನು ಮುಂದಿನ ಕ್ಲಾಸ್ನಲ್ಲಿ ತಗೊಳ್ತೀನಿ. ಸೊ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ. ಧನ್ಯವಾದಗಳು.